ಇಂದು ಮಾಧ್ಯಮಗಳಿಗೆ ಮಹತ್ವದ ದಿನ. ಪತ್ರಕರ್ತರ ಮೇಲಿನ ಹಲ್ಲೆಯ ಸುದ್ದಿ ಪ್ರಸಾರಕ್ಕೆ ತಾತ್ಕಾಲಿಕ ತಡೆ ನೀಡಿರೋ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇಂದು ಮಾಧ್ಯಮದವರು ತಮ್ಮ ಆಕ್ಷೇಪಣೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಕೋರ್ಟ್ ಇವತ್ತಿನ ವಿಚಾರಣೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಕಾಪಾಡುತ್ತಾ ಅಂತ ಮಾಧ್ಯಮ ಲೋಕ ಎದುರು ನೋಡ್ತಾ ಇದೆ. ಇನ್ನೊಂದು ಕಡೆ ಹಲ್ಲೆ ಮಾಡಿದ ಎಲ್ಲ ವಕೀಲರ ಬಂಧನದ ಬಳಿಕವೇ ಸಂಧಾನ ಮಾಡ್ಕೋತೀವಿ ಅಂತ ಪತ್ರಕರ್ತರು ನಿರ್ಧರಿಸಿದ್ದಾರೆ. ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಮೇಲೆ ಇವತ್ತು ಎಲ್ಲರ ಕಣ್ಣು. ನಿನ್ನೆ ವಕೀಲರು ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ಪತ್ರಕರ್ತರ ಮೇಲಿನ ಹಲ್ಲೆಯ ಸುದ್ದಿ ಪ್ರಸಾರಕ್ಕೆ ತಾತ್ಕಾಲಿಕ ತಡೆ ನೀಡಿತ್ತು. ಇವತ್ತು ಈ ಸಂಬಂಧ ಮಾಧ್ಯಮದವರು ಕೋರ್ಟ್ನಲ್ಲಿ ತಮ್ಮ ಆಕ್ಷೇಪಣೆ ಸಲ್ಲಿಸುತ್ತಿದ್ದಾರೆ. ಹಾಗಾಗಿ ಕೋರ್ಟ್ ವಕೀಲರ ವಾದಕ್ಕೆ ಮನ್ನಣೆ ನೀಡುತ್ತಾ ಅಥವಾ ಪತ್ರಿಕಾ ಸ್ವಾತಂತ್ರ್ಯವನ್ನ ಎತ್ತಿ ಹಿಡಿಯುತ್ತಾ ಅನ್ನೋದು ಈಗ ಕುತೂಹಲ ಕೆರಳಿಸಿದೆ. ಇನ್ನು ನಿನ್ನೆ ನಡೆದ ಪತ್ರಕರ್ತರು ಮತ್ತು ವಕೀಲರ ಸಭೆಯಲ್ಲಿ ಸರ್ಕಾರ ಸಂಧಾನ ಮಾತುಕತೆ ನಡೆಸಿತು. ಆದರೆ ಸಂಧಾನ ಏನಿದ್ರೂ ಹಲ್ಲೆ ನಡೆಸಿದ ಉಳಿದೆಲ್ಲ ವಕೀಲರ ಬಂಧನದ ಬಳಿಕವೇ ಅಂತ ಪತ್ರಕರ್ತರು ತೀರ್ಮಾನಕ್ಕೆ ಬಂದಿದ್ದಾರೆ. ಈಗಾಗಲೇ ಎಲ್ಲ ಚಾನೆಲ್ಗಳಿಗೆ ಮತ್ತು ಪತ್ರಿಕಾ ಕಚೇರಿಗಳಿಗೆ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ನಾವು ಕೆಲವು ಶಬ್ದಗಳನ್ನು ಬಳಸಬಾರದು, ಕೆಲವು ಫೋಟೋಗಳನ್ನು ತೋರಿಸಬಾರದು, ಕೆಲವು ಕ್ಲಿಪ್ಪಿಂಗ್ಸ್ಗಳನ್ನು ತೋರಿಸಬಾರದು ಅಂತ ಹೇಳಿ ಮಾಧ್ಯಮದ ಮೇಲೆ ನಿರ್ಬಂಧವನ್ನ ಹೇರುವಂತಹ ಒಂದಷ್ಟು ನೋಟಿಸ್ಗಳು, ಸಮನ್ಸ್ಗಳು ನಮಗೆ ಇವತ್ತು ಎಲ್ಲಾ ಪತ್ರಿಕಾ ಕಚೇರಿಗಳಿಗೆ ಮತ್ತು ನ್ಯೂಸ್ ಚಾನೆಲ್ಗಳಿಗೆ ಬಂದಿದೆ. ಇವತ್ತು ಹಲ್ಲೆ ಪ್ರಕರಣ ಸರ್ಕಾರಕ್ಕೂ ಚುರುಕು ಮುಟ್ಟಿಸಿದೆ. ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಆಂತರಿಕ ತನಿಖೆ ನಡೆಸಲು ಸರ್ಕಾರ ನಿರ್ಧರಿಸಿದೆ. ಸಿಐಡಿ ಡಿಜಿಪಿ ಆರ್.ಕೆ. ದತ್ತ ನೇತೃತ್ವದಲ್ಲಿ ಆಂತರಿಕ ತನಿಖೆ ನಡೆಸಲು ಪತ್ರಕರ್ತರು ವಕೀಲರ ಸಭೆಯಲ್ಲಿ ನಿರ್ಧರಿಸಲಾಯಿತು. ಅಲ್ಲದೆ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿರುವ ಸಿಬಿಐ ಮತ್ತು ಲೋಕಾಯುಕ್ತ ವಿಶೇಷ ನ್ಯಾಯಾಲಯವನ್ನ ಬೇರೆಡೆಗೆ ಸ್ಥಳಾಂತರಿಸಲು ಸಹ ಸಭೆಯಲ್ಲಿ ನಿರ್ಧರಿಸಲಾಯಿತು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಸಚಿವ ಸುರೇಶ್ ಕುಮಾರ್ ಕೋರ್ಟ್ ಆವರಣದಲ್ಲಿ ವಕೀಲರು ಹಾಗೂ ಮಾಧ್ಯಮದವರ ಸಂಘರ್ಷ ಕೊನೆಗೊಂಡು ಉತ್ತಮ ಬಾಂಧವ್ಯ ಮೂಡುವುದಾದರೆ ನಾನು ರಾಜೀನಾಮೆಗೆ ಸಿದ್ಧ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಮಾರ್ಚ್ 2ರ ಘಟನೆಯ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ವಕೀಲರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸುರೇಶ್ ಕುಮಾರ್ ತಮ್ಮ ಬ್ಲಾಗ್ನಲ್ಲಿ ಲೇಖನ ಬರೆದು ಹೀಗೆ ಉತ್ತರಿಸಿದ್ದಾರೆ. ಇದೆಲ್ಲ ಏನೇ ಇರಲಿ, ಪತ್ರಕರ್ತರು ಕೇಳೋದಿಷ್ಟೇ, ಕೋರ್ಟ್ ಕಲಾಪ ಎಂದಿನಂತೆ ನಡೆಯಬೇಕು. ಯಾವುದೇ ಕೋರ್ಟ್ ಎಲ್ಲೇ ಸ್ಥಳಾಂತರ ಮಾಡಿದ್ರೂ ಪತ್ರಕರ್ತರು ಮಾತ್ರ ನಿರ್ಭಯವಾಗಿ ವರದಿಗಾರಿಕೆ ಮಾಡೋ ವಾತಾವರಣ ಇರಬೇಕು. ಆ ಮೂಲಕ ಮಾಧ್ಯಮದವರು ಮತ್ತು ವಕೀಲರ ನಡುವಿನ ಸಂಘರ್ಷ ಕೊನೆಗೊಳ್ಳಬೇಕು. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು.